ಎಲ್ಲರಿಗೂ ನಮಸ್ಕಾರ. ಇವತ್ತು ಆಲೂಗಡ್ಡೆ ಮತ್ತು ರವೆ ಸೇರಿಸಿ ತುಂಬ ಗರಿಗರಿಯಾದ ತುಂಬ ಸ್ವಾದಿಷ್ಟಕರವಾದ ನಾವು ತಿಂತಾ ಇದ್ದರೆ ಸೇಮ್ ಮಸಾಲೆ ದೋಸೆ ತಿಂತಿದ್ದೀವೇನೋ ಅನ್ನೋ ಫೀಲ್ ಬರೋ ಥರ ಇರುತ್ತೆ ಈ ದೋಸೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಉಪ್ಪಿಟ್ಟು ರವೆ ಇದನ್ನು 1/4 ಬಟ್ಲಷ್ಟು ತೊಗೊಂಡಿದ್ದೀನಿ. ಉಪ್ಪಿಟ್ಟು ರವೆ ಇದು ಆ್ಯಕ್ಚುಲಿ. ಇದಕ್ಕೆ ನಾವು 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಸೇರಿಸೋಣ. 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಸೇರಿಸೋಣ. ಮತ್ತು 2 ಸ್ಪೂನ್ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 2 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ಮೊದಲಿಗೆ ನಾವು ರುಬ್ಕೋಬೇಕಾಗುತ್ತೆ. ಇದನ್ನು ರುಬ್ಕೊಳ್ಳೋಣ. ಇವಾಗ ಇದನ್ನು ನಾವು ನೋಡಿ, ಈಗ ಈ ಹದದಲ್ಲಿದೆ. ಇದು ಸ್ವಲ್ಪ ಗಟ್ಟಿನೇ ಇರಲಿ, ಯಾಕೆಂದರೆ ಇದನ್ನು ಮತ್ತೊಮ್ಮೆ ರುಬ್ಬಬೇಕು ನಾವು, ಅದಕ್ಕೋಸ್ಕರ ಹೀಗೆ ಇರಲಿ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಗಟ್ಟಿ ಅನ್ನಿಸ್ತಾ ಇದೆ ಅಲ್ವಾ, ಅದು ಹಾಗೆ ಇರಬೇಕು, ಏಕೆಂದರೆ ಮತ್ತೆ ನಾವು ರುಬ್ಬಬೇಕು ಅದನ್ನು. ಸೊ ಇದನ್ನು ಒಂದು ಪಕ್ಕಕ್ಕೆ ಇಟ್ಬಿಡೋಣ. ಇವಾಗ ಅದೇ ಮಿಕ್ಸಿಯಲ್ಲಿ ಏನು ಹಿಟ್ಟು ರುಬ್ಬಿದ್ವಲ್ವ, ಇವಾಗ ಅದೇ ಮಿಕ್ಸಿ ಜಾರ್ಗೆ 1 ಆಲೂಗಡ್ಡೆ, ಮೀಡಿಯಮ್ ಸೈಜ್ 1 ಆಲೂಗಡ್ಡೆ ತೊಗೊಂಡಿದ್ದೀನಿ. ತುರ್ಕೊಂಡು ಅದನ್ನು ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಇವಾಗ ನಾವು ಸ್ವಲ್ಪನೇ ನೀರು ಸೇರಿಸಿ ಇದನ್ನು ಕೂಡ ರುಬ್ಕೋಬೇಕಾಗುತ್ತೆ. ಇದನ್ನು ಕೂಡ ಇವಾಗ ನಾವು ರುಬ್ಕೊಂಡ್ಬಿಡೋಣ. ತುಂಬಾ ಗರಿಗರಿಯಾಗಿ ಬರುತ್ತೆ ಈ ದೋಸೆ ಮಾತ್ರ. ಆಲೂಗಡ್ಡೆ ಪಲ್ಯ ಜೊತೆ ನಾವು ತಿಂತಾ ಇದ್ದರೆ ಮಸಾಲೆ ದೋಸೆ ತಿಂದಷ್ಟೇ ಅನುಭವ ಸಿಗುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇವಾಗ ರುಬ್ಕೊಂಡಾಗಿದೆ. ಈಗ ನಾನು 2.5 ಸ್ಪೂನಷ್ಟು ಫ್ರೆಶ್ ಮೊಸರು ಕರ್ಡ್ ಸೇರಿಸ್ತಾ ಇದ್ದೀನಿ. ಮೊಸರನ್ನು ಸೇರಿಸ್ತಾ ಇದ್ದೀನಿ. 2.5 ಸ್ಪೂನ್ ಸೇರಿಸಿದ್ರೆ ಸಾಕಾಗುತ್ತೆ. ಇವಾಗ ಏನು ಮಾಡಬೇಕಂದ್ರೆ, ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಮೊದಲು, ರವೆ ಮತ್ತು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು, ಅದನ್ನು ಗಟ್ಟಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಬಿಡೋಣ. ಯಾಕಂದರೆ ಇದನ್ನು ಮತ್ತೊಮ್ಮೆ ನಾವು ಇವಾಗ ರುಬ್ಕೋಬೇಕಾಗತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸತಿ ನಾವು ರುಬ್ಬಿಬಿಡೋಣ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೋಣ. ನೋಡಿ, ಈ ಹದಕ್ಕಿದ್ರೆ ಸಾಕಾಗುತ್ತೆ. ಇವಾಗ ದೋಸೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ. ಇಷ್ಟಿದ್ರೆ ಸಾಕಾಗುತ್ತೆ. ಇದನ್ನು ಮತ್ತೆ ಈ ಥರ ಒಂದು ಬೌಲಿಗೆ, ಸೇಮ್ ಬೌಲಿಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ದೋಸೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ನಮಗೆ. ಈ ಹದದಲ್ಲಿದ್ದರೆ ಸಾಕು, ಇಷ್ಟು ತೆಳ್ಳಗಿದ್ರೆ ಸಾಕು. ಇವಾಗ ಕರೆಕ್ಟಾಗಿದೆ ನೋಡಿ, ಇಷ್ಟು ತೆಳು ಇದ್ದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು. ಉಪ್ಪು ಸೇರಿಸಿ ಎಲ್ಲವನ್ನು ಇವಾಗ ಮಿಕ್ಸ್ ಮಾಡಿಕೊಂಡು ಇದನ್ನೇನು ಮಾಡಬೇಕು ಅಂತಂದರೆ, ನಾವು ಒಂದು 5 ನಿಮಿಷ ಇಡಬೇಕು. ತಕ್ಷಣ ಉಪ್ಪು ಹಾಕಿದ ತಕ್ಷಣವೇ ಇದು ಹಂಚಿಟ್ಟು ಮಾಡಬಾರ್ದು. ಒಂದು 5 ನಿಮಿಷ ಇಟ್ಬಿಟ್ಟು ಇವಾಗ 5 ನಿಮಿಷ ಆದಮೇಲೆ ಇವಾಗ ಹಂಚಿಗೆ ಎಣ್ಣೆ ಸವರಿ, ಈರುಳ್ಳಿ ಇದರಿಂದ ನಾನು ಸವರ್ಕೊಳ್ತಾ ಇದ್ದೀನಿ. ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಏನಂದರೆ, ಈ ಎಣ್ಣೆ ಈ ಥರ ಇರಬಾರ್ದು ಹಂಚಿನಲ್ಲಿ. ಈ ದೋಸೆ ತೀಡುವಾಗ ಅದು ಸರಿಯಾಗಿ ಬರಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಇವಾಗ ಈ ಎಣ್ಣೆ ಇರದಿದ್ದ ಹಾಗೆ ಒಂದು ಬಟ್ಟೆಯಲ್ಲಿ ಈ ಥರ ಒರೆಸ್ಕೊಂಬಿಡೋಣ. ಇವಾಗ ನಾವು ದೋಸೆ ಹಿಟ್ಟು ಹಾಕಬೇಕಾಗುತ್ತೆ. ದೋಸೆ ಹಿಟ್ಟು ಹಾಕಿ ಎಷ್ಟು ತೆಳ್ಳಗೆ ಬೇಕಾದರೂ ನಾವು ಇದನ್ನು ತೀಡ್ಕೋಬೋದು. ಈ ಥರ ತುಂಬಾ ಗರಿಗರಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆ. ಅದೇ ನಾನು ಮೊದಲೇ ಹೇಳಿದ ಹಾಗೆ ಸೇಮ್ ಮಸಾಲೆ ದೋಸೆ, ಆಲೂಗಡ್ಡೆ ಪಲ್ಯ ಮಧ್ಯದಲ್ಲಿ ಹಾಕಿದರೆ ಸೇಮ್ ಮಸಾಲೆ ದೋಸೆ ತಿಂದ ಹಾಗೇ ಅನಿಸುತ್ತೆ, ಅಷ್ಟು ಗರಿಗರಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ನಾನು ಬೆಣ್ಣೆ ಸವರ್ತಾ ಇದ್ದೀನಿ. ನೀವು ಬೇಕಾದರೆ ಆಯಿಲ್ ಕೂಡ ಹಾಕ್ಕೋಬೋದು ಮೇಲ್ಗಡೆ. ಬೆಣ್ಣೆ ಹಾಕಿದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಗೋಲ್ಡನ್ ಕಲರ್ ಬಂತು ಅಂದ ಕೂಡಲೇ ನಾವು ಇದನ್ನು ಈ ಥರ ಮಗಚ್ಕೊಂಡ್ರೆ ಸಾಕಿದೆ. ಮಗಚಿ ಹಾಕಬಾರ್ದು, ಜಸ್ಟ್ ಆಯಿತು, ಇದು ರೆಡಿನೇ ಆಯಿತು. ಇದನ್ನು ತೆಕ್ಕೊಂಬಿಡೋಣ. ಇದೇ ಥರ ಇನ್ನೊಂದು ದೋಸೆ ಹಾಕೋಣ. ಮೊದಲಿಗೆ ಆಯಿಲ್ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ಒರೆಸ್ಕೊಂಡು ಇವಾಗ ದೋಸೆ ಹಿಟ್ಟು ಹಾಕಿ ಈ ಥರ ತೆಳ್ಳಗೆ ಸ್ಪ್ರೆಡ್ ಮಾಡಿ, ಎಷ್ಟು ತೆಳ್ಳಗೆ ಬೇಕಾದರೂ ನಾವು ಮಾಡ್ಕೋಬೋದು. ಅದರಲ್ಲೇ ಈ ಥರ ತೀಡ್ಕೊಳ್ತಾ ಹೋದರೆ ಅದು ತೆಳ್ಳಗಾಗ್ತಾ ಹೋಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಆಯಿಲ್ ಅಥವಾ ಬೆಣ್ಣೆ ಯಾವುದಾದ್ರೂ ಒಂದು ಮೇಲ್ಗಡೆ ಈ ಥರ ಹಾಕ್ಕೊಂಬಿಟ್ರೆ ಆಯಿತು, ದೋಸೆನೇ ರೆಡಿಯಾಗೋಯ್ತು.
ಈ ಥರ ಗೋಲ್ಡನ್ ಕಲರ್ ಬಂದ ಕೂಡಲೇ ನಾವು ಇದನ್ನು ಎತ್ತಿಕೊಂಡ್ರೆ ಆಯಿತು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಗರಿಗರಿಯಾಗಿರುತ್ತೆ ಅಂತಂದರೆ ಅಷ್ಟು ಗರಿಗರಿಯಾಗಿರುತ್ತೆ. ನೋಡಿ ಇವಾಗ ದೋಸೆ ರೆಡಿಯಾಗಿದೆ, 2 ತುಂಬಾ ಗರಿಗರಿಯಾಗಿರುತ್ತೆ. ಚಟ್ನಿ ಜೊತೆ, ಆಲೂಗಡ್ಡೆ ಪಲ್ಯ ಜೊತೆ ತಿಂತಾ ಇದ್ದರೆ ತುಂಬಾ ಮಜಾ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.